ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಪಾಂಡಿಚೇರಿನ ಒನ್ ಆಫ್ ದ ಫೇಮಸ್ ಪ್ರೈವೇಟ್ ಬೀಚ್ ಪ್ಯಾರಡೈಸ್ ಬೀಚ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾವು ನಮ್ಮ ರೆಸಾರ್ಟ್ನ ಆಲ್ಮೋಸ್ಟ್ 1:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಸೊ 1 ಅವರ್ ಬ್ರೇಕ್ ತೊಗೊಂಡು ಇಮಿಡಿಯೇಟಾಗಿ ಎಲ್ಲ ರೆಡಿಯಾಗಿ ಪ್ಯಾರಡೈಸ್ ಬೀಚ್ ಕಡೆ ಹೊರಟ್ವಿ. ಸೊ ನನ್ನ ಕುಪ್ಪಮ್ ಅನ್ನೋ ಒಂದು ಪ್ಲೇಸ್ ಹತ್ರ ಫೆರಿ ರೈಡ್ ಮೂಲಕ ನಾವು ಪ್ಯಾರಡೈಸ್ ಬೀಚ್ಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿ 10 ರುಪೀಸ್ ಎಂಟ್ರಿ ಫೀ ತೊಗೊಂಡು ನಾವು ಹೊರಟ್ವಿ. ಸೊ ಬಿಗಿನಿಂಗ್ನಲ್ಲೇ ನೀವು ನೋಡ್ಬೋದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕಾಣುತ್ತೆ. ಸೊ ಇಲ್ಲಿಂದ ಜಸ್ಟ್ ಒಂದು 5 ಮಿನಿಟ್ಸ್ ವಾಕ್ ಅಷ್ಟೇ. ಸೊ ಫೆರಿ ಪಾಯಿಂಟ್ನ ರೀಚ್ ಮಾಡ್ತೀವಿ. ಅಲ್ಲಿ ಪರ್ ಹೆಡ್ 350 ರುಪೀಸ್ ಚಾರ್ಜ್ ಮಾಡಿದ್ರು ನಮಗೆ. ಇಟ್ ವಾಸ್ ಅ ಬ್ರೈಟ್ ಸನಿ ಡೇ. ತುಂಬ ಬ್ರೈಟ್ ಆಗಿತ್ತು ಸನ್ ಆ್ಯಂಡ್ ಆ ವೈಬನ್ನು ನಾವು ಎಂಜಾಯ್ ಮಾಡ್ತಾ ಇದ್ವಿ. ತುಂಬ ಸ್ಮಾಲ್ ಶಾಪ್ಗಳೆಲ್ಲ ಇತ್ತು. ಐಸ್ ಕ್ಯಾಂಡಿ ಶಾಪ್ ಆ್ಯಂಡ್ ಬೆವರೇಜಸ್ ಶಾಪ್ಗಳೆಲ್ಲ ಇತ್ತು ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ನಲ್ಲಿ. ಆ್ಯಂಡ್ ಆಲ್ಸೋ ಟಾಯ್ಲೆಟ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿದರು. ಸೊ ಈ ಕೌಂಟರ್ನಲ್ಲಿ ಬಂದು ನಾವು ಪರ್ ಹೆಡ್ 350 ರುಪೀಸ್ ಪ್ರಕಾರ ಎಂಟ್ರಿ ಟಿಕೆಟ್ ತೊಗೊಂಡ್ವಿ. ಸೊ ಫೆರಿಯಿಂದ ಅವರು ನಮ್ಮನ್ನು ಪ್ಯಾರಡೈಸ್ ಬೀಚ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಪ್ಯಾರಡೈಸ್ ಬೀಚ್ ಬಂದು ಮಾರ್ನಿಂಗ್ 10 to ಈವ್ನಿಂಗ್ 6 o'clockವರೆಗೂ ಓಪನ್ ಇರುತ್ತೆ. ಸೊ 6 o'clockಗೆ ಲಾಸ್ಟ್ ಫೆರಿ ಫ್ರಮ್ ಪ್ಯಾರಡೈಸ್ ಬೀಚ್. ಸೊ ನಮಗೆ ಒಂದು ದೊಡ್ಡ ಹೌಸ್ ಬೋಟ್ ಥರ ಇರೋವಂಥದ್ದನ್ನೇ ಕೊಟ್ಟರು, ಯಾಕಂದರೆ ಕ್ರೌಡ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ. ನಾವು ಆಲ್ಮೋಸ್ಟ್ 19 ಪೀಪಲ್ ಇದ್ದಿದ್ದರಿಂದ ಹೌಸ್ ಬೋಟ್ನ ಫಸ್ಟ್ ಫ್ಲೋರ್ನ ನಾವು ಆಕ್ಯುಪೈ ಮಾಡ್ಕೊಂಡ್ವಿ. ಆ ಬ್ರೈಟ್ ಸನಿ ರೇಸ್ ವಾಟರ್ ಮೇಲೆ ಬಿದ್ದು ರಿಫ್ಲೆಕ್ಷನ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ಅಲ್ಲೇ ಸ್ವಲ್ಪ ಅಂತ್ಯಾಕ್ಷರಿ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ತಗೊಂತು ನಮಗೆ ಆ ಪಾಯಿಂಟಿಂದ ಪ್ಯಾರಡೈಸ್ ಬೀಚ್ ರೀಚ್ ಆಗೋದಕ್ಕೆ. ದೋ ಹೌಸ್ ಬೋಟ್ ತುಂಬ ಸ್ಲೋ ಆಗಿ ಮೂವ್ ಆಗ್ತಿದ್ರು ವಿ ವರ್ ಎಂಜಾಯಿಂಗ್ ದ ವ್ಯೂ ಮಾತ್ರ ತುಂಬ ಸಖತ್ತಾಗಿತ್ತು. ನೋಡಿ, ನನ್ನ ಟೀಮ್ಮೇಟ್ಸ್ಗಳು ಎಷ್ಟು ಸೈಲೆಂಟಾಗಿ, ಎಷ್ಟು ಒಬೀಡಿಯೆಂಟ್ ಸ್ಟೂಡೆಂಟ್ಸ್ಗಳ ಥರ ಕೂತ್ಕೊಂಡಿದ್ದಾರೆ. ತುಂಬ ಅಮಾಯಕರು. ಸ್ವಲ್ಪ ಅಂತ್ಯಾಕ್ಷರಿನೂ ಕೂಡ ಹಾಡಿದ್ವಿ ಅಲ್ಲಿ. ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ಟ್ರಾವೆಲ್ ಮಾಡಿದ್ಮೇಲೆ ನಾವು ಪ್ಯಾರಡೈಸ್ ಬೀಚ್ ಹತ್ರ ರೀಚ್ ಆದ್ವಿ. ಸೊ ನೀವು ನೋಡ್ತಿರ್ಬೋದು ಆ ರೈಟ್ ಸೈಡ್ನಲ್ಲಿ ಈ ವೈಟ್ ಕಲರ್ನಲ್ಲಿ ನಿಮಗೆ ಕಾಣೋದಿಲ್ಲ, ಈ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಆಡೋದಕ್ಕೆ ಇರುವಂತಹ ಒಂದು ಪಾಯಿಂಟು. ಸೊ ಅಲ್ಲಿ ಪೇ ಮಾಡಿ ನೀವು ಡಿಫ್ರೆಂಟ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನ ಆಡ್ಬೋದು. ಸೊ ನಾವು ಹೌಸ್ ಬೋಟಿಂದ ಇಳಿದ ಮೇಲೆ ದಿಸ್ ಈಸ್ ದ ಪಾತ್ವೇ ಟುವರ್ಡ್ಸ್ ದ ಪ್ಯಾರಡೈಸ್ ಬೀಚ್. ಇಲ್ಲಿ ನಿಮಗೆ ಹುಲ್ಲಿಂದ ಕಟ್ಟಿರುವಂತಹ ಸ್ಮಾಲ್ ಹಟ್ಗಳು ಕಾಣ್ತಾ ಇತ್ತು, ರಿಲ್ಯಾಕ್ಸೇಷನ್ ಪಾಯಿಂಟ್ಗಳು, ವಾಚ್ ಟವರ್ಗಳು ಆ್ಯಂಡ್ ದ ಗೋಲ್ಡನ್ ಸ್ಯಾಂಡ್ ತುಂಬ ನೀಟಾಗಿತ್ತು. ಆ್ಯಕ್ಚುಲಿ ಇದು ಪ್ರೈವೇಟ್ ಬೀಚ್ ಆಗಿರೋದ್ರಿಂದ ಸ್ಯಾಂಡ್ ತುಂಬ ನೀಟಾಗಿತ್ತು ಆ್ಯಂಡ್ ಇಟ್ಸ್ ಶೈನಿಂಗ್. ಸೊ ಇಲ್ಲಿ ತುಂಬ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗಳನ್ನ ನೋಡಿದೆ. ಪ್ಯಾರಾಗ್ಲೈಡಿಂಗ್ ಆಗ್ತಿತ್ತು, ಹಾಗೆ ಒಂದು ಪುಟ್ಟ ಜೀಪ್ನಲ್ಲಿ ಈ ಸ್ಯಾಂಡ್ ಮೇಲೆ ಈ ಸೈಡಿಂದ ಆ ಸೈಡಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅದು ಸಮ್ ಆ್ಯಕ್ಟಿವಿಟೀಸ್ ಅನಿಸುತ್ತೆ. ಆ್ಯಂಡ್ ಬೀಚ್ ವಾಲಿಬಾಲ್ ಆಡ್ಬೋದಿತ್ತು ಆ್ಯಂಡ್ ರೈನ್ ಡ್ಯಾನ್ಸ್ ಕೂಡ ಇತ್ತು. ಮೆಂಬರ್ಸ್ ಎಲ್ಲ ಸ್ವಲ್ಪ ಬೀಚ್ನಲ್ಲಿ ಆಟ ಆಡಿ ಸೊ ಫ್ರೆಶ್ ಅಪ್ ಆಗಿ ಒಂದು ಜಸ್ಟ್ ಸ್ಮಾಲ್ ವಾಕ್ ಹೋದ್ವಿ. ಈ ಪ್ರೈವೇಟ್ ಬೀಚ್ನಲ್ಲಿ
ಲೆಫ್ಟ್ ರೈಟ್ ಸೈಡ್ನಲ್ಲಿ ತುಂಬ ಈ ಕೋಕೋನಟ್ ಟ್ರೀಸ್ಗಳು ಹಾಗೆ ಸ್ಮಾಲ್ ಪ್ಲ್ಯಾಂಟ್ಸ್ಗಳೆಲ್ಲ ಇತ್ತು. ನೋಡೋಕ್ಕೆ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಆ್ಯಕ್ಚುಲಿ. ಎಲ್ಲ ನೋಡಿಕೊಂಡು ಆಲ್ಮೋಸ್ಟ್ ಒಂದು 5:45 ಹಂಗೆ ನಾವು ವಾಪಸ್ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೊರಟ್ವಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಪ್ಯಾರಡೈಸ್ ಬೀಚಿನ ಪಯಣ. ಸೊ ನಿಮಗೆಲ್ಲರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ.